ವೈಭವ್ ಕ್ರಿಕೆಟ್ ಬದುಕಿಗೆ ಕೊಳ್ಳಿ ಇಡಲು ಹೊರಟ ಬಿಸಿಸಿಐ. ಬೇಬಿ ಬಾಸ್ ಘರ್ಜನೆಗೆ ಅಂಕುಶ ಹಾಕಲು ಸಜ್ಜಾದ ಬಿಗ್ ಬಾಸ್. ವೈಭವ್ 6ಗೆ ಲಗಾಮು ಹಾಕಲು ಹೊರಟಿದ್ದಾರೆ ದೊಡ್ಡ ಮಂದಿ. ರಸ ಬೆಳೆದು ಕಸ ತಿನ್ಬೇಡ, ಹಸು ಕಟ್ಟಿ ಮೊಸರಿಗಾಗಿ ಪರದಾಡಬೇಡ ಅನ್ನೋ ಗಾದೆ ಮಾತಿದೆ. ಇವತ್ತು ಬಿಸಿಸಿಐ ವೈಭವ್ ಸೂರ್ಯವಂಶಿ ಅನ್ನೋ ರಸಭರಿತ ಪ್ರತಿಭೆ ವಿಚಾರದಲ್ಲಿ ಕಸ ತಿನ್ನೋ ಕೆಲಸ ಮಾಡ್ತಿದೆ. ಹೌದು, ಬಿಸಿಸಿಐ ಬಿಗ್ ಬಾಸ್ಗಳು ವೈಭವ್ ಸೂರ್ಯವಂಶಿ ಅನ್ನೋ ಸ್ಫೋಟಕ ಬ್ಯಾಟ್ಸ್ಮನ್ನ ನೈಜ ಆಟವನ್ನೇ ಬದಲಾಯಿಸೋಕೆ ಹೊರಟಿದ್ದಾರೆ. ಬಡಿ ಆಟದಿಂದಲೇ ಕ್ರಿಕೆಟ್ ಜಗತ್ತಿನ ಮನೆ ಮಾತಾಗಿರುವ ವೈಭವ್ಗೆ ತಮ್ಮದೇ ಆದ ಬ್ಯಾಟಿಂಗ್ ಟೆಕ್ನಿಕ್ ಕಲಿಸಿಕೊಡೋಕೆ ಸಜ್ಜಾಗಿದ್ದಾರೆ. ಬಿಸಿಸಿಐ ಮೂಲಗಳಿಂದಲೇ ಹರಡಿದ ಈ ಸುದ್ದಿ ಈಗ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ವ್ಯಾಪಿಸಿದೆ. ಅಂಡರ್-19 ವಿಶ್ವಕಪ್ನಲ್ಲಾಗಲಿ ಐಪಿಎಲ್ನಲ್ಲಾಗಲಿ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಶ್ರೀಲಂಕಾ ಎ ವಿರುದ್ಧದ ಸರಣಿಯಲ್ಲಾಗಲಿ ವೈಭವ್ ಗಮನ ಸೆಳೆದಿದ್ದೇ ತಮ್ಮ ಬೊಂಬಾಟ್ ಸಿಕ್ಸರ್ಗಳಿಂದ. ಸೂರ್ಯವಂಶಿಯ ಸಿಕ್ಸರ್ ಸ್ನೈಪರ್ ಶಾಟ್ನಂತೆ. ಯಾಕಂದ್ರೆ ವೈಭವ್ ಬಾಲ್ ಕನೆಕ್ಟ್ ಮಾಡುವ ರೀತಿಯೇ ಅಷ್ಟು ನಿಖರವಾಗಿರುತ್ತೆ. ಇದೇ ಕಾರಣಕ್ಕೆ ದೇಶ ವಿದೇಶಗಳ ದಿಗ್ಗಜ ಬ್ಯಾಟ್ಸ್ಮನ್ಗಳು ಬೇಬಿ ಬಾಸ್ನನ್ನ ವಿಧ್ವಂಸಕಾರಿ ಬ್ಯಾಟರ್ ಅಂತ ಹಾಡಿ ಹೊಗಳುತ್ತಿರೋದು. ಆದ್ರೆ ಈಗ ಬಿಸಿಸಿಐ ಬಿಗ್ ಬಾಸ್ಗಳು ವೈಭವ್ ಸಿಡಿಸೋ ಸಿಕ್ಸರ್ಗಳಿಗೆ ಅಂಕುಶ ಹಾಕಲು ಹೊರಟಿದ್ದಾರೆ. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಟೆಕ್ನಿಕ್ ತುಂಬಾ ಡಿಫರೆಂಟ್. ಪ್ಯೂರ್ ಅಗ್ರೆಸಿವ್ ಬ್ಯಾಟ್ಸ್ಮನ್ ಆಗಿರುವ ವೈಭವ್ ಬಿಗ್ ಶಾಟ್ ಗಳನ್ನ ಹೊಡೆಯುವಾಗ ತಮ್ಮ ಬ್ಯಾಟ್ ಅನ್ನ ಎತ್ತರಕ್ಕೆ ಬ್ಯಾಕ್ ಲಿಫ್ಟ್ ಮಾಡ್ತಾರೆ. ಇದರಿಂದ ಬ್ಯಾಟ್ ಡೌನ್ ಸ್ವಿಂಗ್ ನಲ್ಲಿ ಬರುವಾಗ ಅದರ ಬಲವರ್ಧನೆ ಮತ್ತು ವೇಗ ಹೆಚ್ಚಾಗಿರುತ್ತೆ. ಹೀಗಾಗಿ ಚೆಂಡು ಬ್ಯಾಟ್ಗೆ ತಗುಲಿದ ಕೂಡಲೇ ಕ್ಷಣಾರ್ಧದಲ್ಲಿ ಸಿಕ್ಸರ್ ಗಡಿ ದಾಟುತ್ತೆ. ಇದೇ ಸ್ಟ್ರಾಂಗ್ ಟೆಕ್ನಿಕ್ ನಿಂದಲೇ ವೈಭವ್ ಜಗತ್ತಿನಾದ್ಯಂತ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಆದ್ರೆ ಇದು ಬಿಸಿಸಿಐ ವಿಚಾರದಲ್ಲಿ ತಪ್ಪಂತೆ. ವೈಭವ್ ಹೀಗೆ ಬ್ಯಾಟಿಂಗ್ ಮಾಡಲೇಬಾರದಂತೆ. ಬಿಸಿಸಿಐನಿಂದ ವೈಭವ್ 6 ಹಿಟ್ಟಿಂಗ್ ಸಾಮರ್ಥ್ಯ ನಿಯಂತ್ರಣಕ್ಕೆ ಸ್ಕೆಚ್. ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿರುವ ಬೇಬಿ ಬಾಸ್ ಆಡಿದ 3 ಪಂದ್ಯಗಳಲ್ಲೂ ನಿರಾಸೆ ಮೂಡಿಸಿದ್ದಾರೆ. ಇದೇ ಕಾರಣಕ್ಕೆ ವೈಭವ್ನನ್ನ ಪರಿಶೀಲನೆ ನಡೆಸುತ್ತಿರುವ ಬಿಸಿಸಿಐ 6 ಹಿಟ್ಟಿಂಗ್ ಸಾಮರ್ಥ್ಯಕ್ಕೆ ಕಡಿವಾಣ ಹಾಕಲು ಸ್ಕೆಚ್ ರೂಪಿಸಿದೆ ಎನ್ನಲಾಗ್ತಿದೆ. ಮೂಲಗಳ ಪ್ರಕಾರ ಸೂರ್ಯವಂಶಿಯ 6 ಹಿಟ್ಟಿಂಗ್ ಸಾಮರ್ಥ್ಯ ಅದ್ಭುತವಾಗಿದೆಯಂತೆ. ಆದ್ರೆ 6 ಹಿಟ್ಟಿಂಗ್ ಸಾಮರ್ಥ್ಯವನ್ನ ನಿಯಂತ್ರಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟಿದೆ. ಅಂದ್ರೆ ಬಿಗ್ ಶಾಟ್ ಹೊಡೆದ್ರೆ ವೈಭವ್ ಬೇಗ ಔಟ್ ಆಗ್ತಾರೆ. ಬಿಗ್ ಶಾಟ್ ಹೊಡೆಯದೇ ಇದ್ರೆ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿರ್ತಾರೆ. ಇದೇ ಕಾರಣಕ್ಕೆ ಬಿಸಿಸಿಐ ವೈಭವ್ 6 ಹಿಟ್ಟಿಂಗ್ ಸಾಮರ್ಥ್ಯಕ್ಕೆ ಕಡಿವಾಣ ಹಾಕುವ ಕುರಿತು ಚಿಂತನೆ ನಡೆಸಿದೆ. ಒಂದು ವೇಳೆ ಬಿಸಿಸಿಐ ಇದೇ ತಂತ್ರವನ್ನ ಪಾಲಿಸುವಂತೆ ಒತ್ತಡ ಹೇರಿದ್ರೆ ವೈಭವ್ ನೈಜ ಆಟದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಲಿದೆ. ವ್ಯತಿರಿಕ್ತ ಪರಿಣಾಮ ಒಂದೇ ಅಲ್ಲ, ಮೊದಲಿನ ವೈಭವ್ ಕಾಣೆಯಾಗಿ ಬಿಡ್ತಾರೆ. ಬಿಸಿಸಿಐ ಬಿಗ್ ಬಾಸ್ಗಳನ್ನ ಸಂತೃಪ್ತಿಪಡಿಸಲು ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ತಾರೋ ಹೊರತು ಹಿಂದಿನ ಆಕ್ರಮಣಕಾರಿ ಆಟದ ಶೈಲಿಯನ್ನೇ ಕಳೆದುಕೊಳ್ತಾರೆ. ಅದು ಅಲ್ಲದೆ ಆಕ್ರಮಣಕಾರಿ ಶೈಲಿಯನ್ನ ಬಿಟ್ಟು ಡಿಫೆನ್ಸ್ ಮೂಡ್ನಲ್ಲಿ ವೈಭವ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋದನ್ನ ಯಾರೂ ಖಚಿತಪಡಿಸೋಕಾಗಲ್ಲ. ಬೇಬಿ ಬಾಸ್ ಆಡಿದ ಕೇವಲ 3 ಪಂದ್ಯಗಳನ್ನ ಪರಿಗಣಿಸಿ ಬಿಸಿಸಿಐ ಈ ಮಟ್ಟಕ್ಕೆ ತಂತ್ರ ಹಣದಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಆಡಿದ 3 ಟಿ20 ಪಂದ್ಯಗಳಲ್ಲಿ 5 ಸಿಕ್ಸರ್ ಸಿಡಿಸಿದ ವೈಭವ್. ಇಂಗ್ಲೆಂಡ್ ವಿರುದ್ಧದ 3 ಟಿ20 ಪಂದ್ಯಗಳಲ್ಲಿ ವೈಭವ್ ಮುಗ್ಗರಿಸಿರಬಹುದು. ಆದರೆ 3 ಪಂದ್ಯಗಳಲ್ಲಿ 5 ಭರ್ಜರಿ ಸಿಕ್ಸರ್ ಸಿಡಿಸಿದ್ದಾರೆ. ಯಾಕಂದ್ರೆ 6 ವೈಭವ್ ಕ್ರಿಕೆಟ್ ಬದುಕಿನ ಅವಿಭಾಜ್ಯ ಅಂಗವೇ ಆಗಿದೆ. ಅಂಡರ್-19 ವಿಶ್ವಕಪ್ನಲ್ಲಿ 23 ಸಿಕ್ಸರ್ ಸಿಡಿಸಿರುವ ಬೇಬಿ ಬಾಸ್ ಐಪಿಎಲ್ನಲ್ಲಿ ಭರ್ಜರಿ 96 ಸಿಕ್ಸರ್ಗಳನ್ನ ಸಿಡಿಸಿದ್ದಾರೆ. ಇದುವರೆಗೂ ವೈಭವ್ ದೇಸಿ ಕ್ರಿಕೆಟ್ ಸೇರಿ 280 ಸಿಕ್ಸ್ ಸಿಡಿಸಿದ್ದಾರೆ. ಹೀಗೆ ಸಿಕ್ಸರ್ಗಳ ಸರಮಾಲೆಯಿಂದಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ವರೆಗೂ ಕಾಲಿಟ್ಟ ವೈಭವ್ಗೆ ಸಿಕ್ಸರ್ ಸಿಡಿಸದಂತೆ ಕಡಿವಾಣ ಹಾಕಲು ಬಿಸಿಸಿಐ ಸ್ಕೆಚ್ ಹಾಕಿರುವುದು ತಮಾಷೆ ಸಂಗತಿಯಾಗಿದೆ. ಬಿಸಿಸಿಐನ ಈ ನಿರ್ಧಾರಕ್ಕೆ ಸೂರ್ಯವಂಶಿ ಅಭಿಮಾನಿಗಳು ಕೆಂಡಾಮಂಡಲವಾಗಿದ್ದಾರೆ. ಕೇವಲ ಕ್ರಿಕೆಟ್ ಫ್ಯಾನ್ಸ್ ಮಾತ್ರವಲ್ಲ, ದಿಗ್ಗಜ ಕ್ರಿಕೆಟಿಗರು ಕೂಡ ಈ ತಂತ್ರಕ್ಕೆ ಅಪಸ್ವರ ಎತ್ತಿದ್ದಾರೆ. ಬಿಸಿಸಿಐನದ್ದು ತಲೆಬುಡವಿಲ್ಲದ ಲೆಕ್ಕಾಚಾರ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ನಲ್ಲಿ ಬಿಸಿಸಿಐ ಆಡಿದ 3 ಪಂದ್ಯಗಳಲ್ಲಿ ವೈಭವ್ ಕ್ರಿಕೆಟ್ ಬದುಕನ್ನ ನಿರ್ಧರಿಸೋಕೆ ಹೊರಟಿರೋದು ದುರಂತವೇ ಸರಿ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.